ನಾವು ಇವತ್ತು ಹೋಗ್ತಾ ಇರೋದು ಆವಣಿ ಬೆಟ್ಟದಲ್ಲಿರೋ ಟ್ರೆಕ್ಕಿಂಗ್ ಪ್ಲೇಸ್ಗೆ. ಯಾರಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ್. ಇಲ್ಲ, ಒಬ್ರು ಬಂದಿದ್ದಾರೆ ನಮ್ಮ ಅಭಿಮಾನಿಗಳು ಒಬ್ರು ಬಂದಿದ್ದಾರೆ ಲೈವ್. ಸ್ವಲ್ಪ ಲೇಟ್ ಆಯಿತು. ಸ್ಟಿಲ್ ಅಷ್ಟು ಬಿಸಿಲೇನಿಲ್ಲ, ಆರಾಮಾಗಿದೆ. ಸ್ಟಾರ್ಟಿಂಗೇ ಇಲ್ಲೆಲ್ಲರಿಗೂ ಭಯ ಆಗ್ತಿದೆ, ಹೆಂಗಪ್ಪ ಇಷ್ಟು ದೊಡ್ಡ ಬೆಟ್ಟ ಹತ್ತೋದು ಅಂತ. ಯಾಕಂದರೆ ಇಲ್ಲಿ ಮುಂದೆನೇ ನಮಗೆ ಪಿಕ್ಚರ್ ಕಾಣಿಸ್ತಿದೆ ಮೇಲೆವರೆಗೂ ಹೆಂಗಿರುತ್ತೆ ಅಂತ. ಅದೇ ಸ್ವಲ್ಪ ಇದು ಮಾಡಿದಾರೋ, ಹಂಪ್ ಮಾಡಿದ್ದಾರೆ. ಅಲ್ಲ, ಕಾರಲ್ಲಿ ಇಲ್ಲಿ ಗಂಟ ಬರ್ಬೋದು. ಕಾರು ಇಲ್ಲಿ ಗಂಟ ಬಂದು ಪಾರ್ಕಿಂಗ್ ಮಾಡಿ ಬೆಟ್ಟ ಹಾಕ್ಬೋದು, ತೊಂದರೆ ಇಲ್ಲ. ಹಾಂ, ಅದೇ ಈ ಕಡೆನೂ ಇದೆ ದಾರಿ. ಈ ಕಡೆ ಒಂದು ದೇವಸ್ಥಾನ ಇದೆ. ಮುಳಬಾಗ್ಲು ಕೋಲಾರ ಹತ್ರ ಇರೋ ಆವಣಿ ಬೆಟ್ಟ. ಇರ್ಲಿ ಅಕ್ಕ, ಚಪ್ಪಲಿ ಹಾಕೊಂಡು ಹೋಗ್ಬತ್ತಾನೆ. ಯಾಕೇನಪ್ಪ ಚಪ್ಪಲಿ ಹಾಕೊಳಕ್ಕಾಗಲ್ಲ ಮತ್ತೆಲ್ಲ ಲೇಟ ಹಾಕೊಂಡು ಹೋಗ್ಬೋದು ಅಂದ್ರಲ್ಲಿ. ಬರ್ರಪ್ಪ, ಇವಾಗಲೇ ಕೇಳ್ಬಿಡ್ಬಿಡ. ಇಲ್ಲ, ಮೇಲೆ ಆರಾಮಾಗಿ ಹೋಗೋಣ ಬರ್ರಿ, ಏನು ರಿಸ್ಕ್ ಯಾಕೆ. ಏನು ಮಾಡ್ತೀಯಪ್ಪ, ಮಿಸ್ತೀಯಪ್ಪ? ಹಾಂ, ಯಾಕೆ ಆಯ್ತು, ಮತ್ತೆ ಅಲ್ಲೇ ಬಿಡ್ಬೋದಾಯ್ತು. ಸ್ವಾಮಿ ಕಾಪಾಡಪ್ಪ, ಎಲ್ಲರೂ ಒಳ್ಳೇದು ಮಾಡಪ್ಪ, ಹೊಸ ವರ್ಷ ಒಳ್ಳೇದು ಮಾಡ. ಜಯ ಸೀತಮ್ಮ ಪಾದಲ್ಗೆ ಜೈ. ಇದಾ ಸ್ವಾಮಿ ಸೀತಾಮಾತೆ ಪಾದಗಳು. ನೋಡಿ, ನನ್ನ ತಮ್ಮನು, ನನ್ನ ತಂಗಿ, ನಮ್ಮ ವೈಫು, ನಮ್ಮ ಪುಟ್ಟ ಮಗು. ಸೊ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ ಈ ಬೆಟ್ಟ ಹತ್ಬೇಕಂದ್ರೆ. ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಇದೆ ಹೈಟು. ನೋಡಿ, ಎಲ್ಲ ಬೈತಾರೆ, ಜನಗಳೇ ಬೈತಾರೆ ನನ್ನ. ಓ ನಮ್ಮ ಚಿನ್ನ, ಹಾಯ್ ಮಾಡ, ಹಾಯ್ ಮಾಡ ಮಗನೇ. ವೀಕ್ಷಾ, ಹಾಯ್ ಮಾಡ. ಎಸ್, ಟೆಲ್ ಮೀ.